ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನ್ ಪೂಜೆ ಮಾಡಿಸಿದ್ದು ನನ್ ಮಗಂಗ್ ಒಳ್ಳೇದಾಗ್ಲಿ ಅಂತಲ್ವಾ, ಆದ್ರೆ ಕೊನೆಗೆ ಹಾಗಾಯ್ತು. ಸರಿಯಾದ ಸಮಯಕ್ಕೆ ಕೃಷ್ಣ ಮನೆಗ್ ಬಂದ. ವ್ರತಕ್ಕೆ ಭಂಗ ಆಗ್ಬಾರ್ದು ಅಂತ ಕೃಷ್ಣನ್ ಹತ್ರ ಪೂಜೆ ಪೂರ್ತಿ ಮಾಡಿಸ್ದೆ. ಇದು ತಪ್ಪ? ನಾನು ಬೇಕು ಅಂತಾನೆ ಕೃಷ್ಣನ್ ಹತ್ರ ವ್ರತ ಮಾಡ್ಸಿಲ್ಲ ಅಲ್ವಾ, ಅಂದ್ಕೊಳ್ದೆ ಆಗಿದ್ದಲ್ವಾ. ಮತ್ಯಾ ಕೃಷ್ಣ ನನ್ನ ಹೀಗೆ ಅಪರಾಧಿ ಮಾಡ್ತಿದ್ಯಾ? ಹೆತ್ತ ತಾಯಿ ಯಾವತ್ತಾದ್ರೂ ತನ್ ಮಗನ್ನ ಕೀಳಾಗ್ ನೋಡ್ತಾಳ? ನೋಡಲ್ಲ ಅಲ್ವಾ. ಮತ್ಯಾಕೆ ಅತ್ತೆ ನನ್ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ? ಆ ಮಗು ಹೆಸರು ನಿನ್ನ ಹೆಸರೇ ಕೃಷ್ಣ. ಅಷ್ಟೇ ಅಲ್ಲ, ಚಿಕ್ಕವನಿದ್ದಾಗ ನೀನ್ ಹೇಗ್ ಮುದ್ದಾಗಿ ಮಾತಾಡ್ತಿದ್ಯೋ, ತುಂಟ ಕೆಲ್ಸ ಮಾಡ್ತಿದ್ಯೋ, ಎಲ್ರನ್ನೂ ಕಷ್ಟದಿಂದ ಹೇಗ್ ಪಾರ್ ಮಾಡ್ತಿದ್ಯೋ, ಅವನು ತೇಟ್ ನಿನ್ ಹಾಗೆ ಮಾಡ್ತಾನೆ. ಅದಕ್ಕೆ ಕೃಷ್ಣ ಕೃಷ್ಣ ಅಂದ್ರೆ ನನಗಷ್ಟಿಷ್ಟ. ಶ್ಯಾಮ, ನೀನ್ ಇಲ್ಲಿದ್ಯಾ? ಇಲ್ಲೇನ್ ಮಾಡ್ತಿದ್ಯಾ? ಏನಾಯ್ತು ಶ್ಯಾಮ? ಅತ್ತೆ ಈಗ ನನ್ನನ್ನ ಪೂರ್ತಿ ಅಪಾರ್ಥ ಮಾಡ್ಕೋತಿದ್ದಾರೆ ರೀ. ಕೃಷ್ಣನ್ ಹತ್ರ ಪೂಜೆ ಮಾಡ್ಸಕ್ ಕಾರಣ ನಾನೇ ಅನ್ನೋ ಹಾಗೆ ಮಾವನ ಹತ್ರ ಹೇಳ್ತಿದ್ರು. ನಾನ್ ಯಾಕ್ರಿ ಹಾಗೆ ಮಾಡ್ತೀನಿ? ಯಾರಿಗೋಸ್ಕರ ಅಲ್ವಾ ವ್ರತ ಮಾಡಿಸಿದ್ದು? ಶ್ಯಾಮ, ಮಮ್ಮಿ ಏನೋ ಅನ್ಕೋತಾರೆ ಅಂತ ನೀನ್ ಅಳಬಾರ್ದು. ನಿಜ ಏನೋ ನಿನ್ ಗೊತ್ತಲ್ವಾ, ವಿಹಾರಿ ಅಂದ್ರೆ ಮಮ್ಮಿಗೆ ತುಂಬಾ ತುಂಬಾ ಇಷ್ಟ. ತನ್ನ ಮೊಮ್ಮಗ ಮಾಡ್ಬೇಕಾದ್ನೆಲ್ಲ ಕೃಷ್ಣ ಮಾಡಿದ್ದಕ್ಕೆ ಸಹಿಸ್ಕೊಳಕ್ಕಾಗದೆ ಹಾಗೆ ಹೇಳಿರ್ತಾರೆ. ಅಷ್ಟೇ ಬಿಟ್ರೆ ನಿಂದು ತಪ್ಪು ಅನ್ನಕ್ಕಲ್ಲ ಶ್ಯಾಮ. ಶ್ಯಾಮ, ಈ ಕೃಷ್ಣ ಇದನ್ನಲ್ವಾ, ನೀನ್ ನೋವೆಲ್ಲ ಹೇಳ್ಕೊಂಡಿಯಲ್ಲ, ಇನ್ನು ಅವನೇ ನೋಡ್ಕೋತಾನೆ. ನಿನ್ ಮೇಲಿರೋ ಅಪವಾದ ಎಲ್ಲ ಅದೇ ದೂರ ಆಗತ್ತೆ. ಬಾ ಶ್ಯಾಮ, ಮಕ್ಕಳು ಎದ್ಬಿಡ್ತಾರೆ. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಸಿಸಿ ಕ್ಯಾಮೆರಾ ಫುಟೇಜ್ ಬೇಕು. ಇದಕ್ಕೆ ಮುಂಚೆನೆ ನೋಡಿದ್ರಲ್ಲ ಮೇಡಮ್. ಮತ್ತೆ ನೋಡ್ಬೇಕು. ಅವರಿಬ್ರು ಮಾಸ್ಕ್ ಹಾಕೊಂಡಿದ್ರಲ್ವಾ, ಆ ವಿಡಿಯೋ ಒಂದ್ಸಲ ಕೊಡ್ತೀರಾ? ಓಕೆ ಮೇಡಮ್. ನಿಮ್ ನಂಬರ್ ಹೇಳಿ ಮೇಡಮ್. ಸೆಂಡ್ ಮಾಡಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ವೈರ್ ಕಟ್ ಮಾಡಿರೋ ಸಿಸಿ ಕ್ಯಾಮ್ರಾ ಬಿಟ್ಟು ಅದ್ರ ಎದುರಿಗಿರೋ ಸಿಸಿ ಕ್ಯಾಮ್ರಾ ಫುಟೇಜ್ ಇದೆಯಾ? ಇದೆ ಮೇಡಮ್. ಹಾಗಾದ್ರೆ ಒಂದ್ಸಲ ಆ ಫುಟೇಜ್ ಚೆಕ್ ಮಾಡಿ. ಯಾರ್ ಕಾರ್ ತಗೊಂಡ್ ಹೋದ್ರೋ ಅದ್ರಲ್ಲಿ ರೆಕಾರ್ಡ್ ಆಗಿರ್ಬೋದಲ್ವಾ? ಹೌದು ಮೇಡಮ್, ನೀವು ಹೇಳಿದ್ ಕರೆಕ್ಟ್ ಆಗಿದೆ. 1 ಮಿನಿಟ್ ಮೇಡಮ್. ಶ್ಯಾಮ ಇಲ್ಲಿ ಬಂದಿದ್ದಾಳಲ್ಲ, ಸಿಸಿ ಕ್ಯಾಮ್ರಾ ಫುಟೇಜ್ಗೋಸ್ಕರ ಏನಾದ್ರೂ ಬಂದಿದ್ದಾಳ? ಮೇಡಮ್, ಫುಟೇಜ್ ನೋಡಿ. ಅವ್ರು ಯಾರೇ ಆಗಿದ್ರು ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಅವತ್ತು ಅಖಿಲ್ ಅವ್ರು ಹಾಕೊಂಡಿದ್ದ ಡ್ರೆಸ್ ತರದ್ದೇ ಅವರು ಹಾಕೊಂಡಿದ್ದು. ಮೇಡಮ್, ಅವ್ರು ನಿಮ್ಮನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಿರ್ಬೇಕು. ಹೌದು, ಇದನ್ನೆಲ್ಲ ನೋಡ್ತಿದ್ರೆ ಅಖಿಲ್ ಅವ್ರನ್ನ ಮನೆಯಿಂದನೇ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ಅವ್ರನ್ನ ಸುಮ್ಮನೆ ಬಿಡಬೇಡಿ ಮೇಡಮ್, ಬೇಗ ಹಿಡೀರಿ. ಇಲ್ದಿದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ನು ಯಾವ ಥರ ತೊಂದರೆ ಕೊಡ್ತಾರೋ ಏನೋ. ಆದಷ್ಟು ಬೇಗ ಕಂಡು ಹಿಡಿತೀನಿ. ಸರ್, ನನಗೆ ಈ ಫುಟೇಜು ಬೇಕು, ಸ್ವಲ್ಪ ಕಳಿಸ್ತೀರಾ? ಓಕೆ ಮೇಡಮ್, ಸೆಂಡ್ ಮಾಡ್ತೀನಿ. ಅರ್ಜುನ ಎಲ್ಲ ದಿಕ್ಕಲ್ಲೂ ಬಾಣ ಬಿಟ್ಟ ಹಾಗೆ ಈ ಶ್ಯಾಮ ಎಲ್ಲ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳೆ. ಕಳಿಸಿದ್ದೀನಿ ಮೇಡಮ್.
ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಶ್ಯಾಮ ಮತ್ತೆ ಎಲ್ಲಿ ಹೋಗ್ತಿದ್ದಾಳೆ? ಟ್ಯಾಕ್ಸ್ ಆಮೇಲೆ ಕಟ್ಬೋದು, ಮೊದಲು ಇವಳನ್ನ ಫಾಲೋ ಮಾಡಬೇಕು. ನಮಸ್ತೆ ಸರ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಏನ್ ಮೇಡಮ್ ನೀವು ಬಂದಿದ್ದು? ಸರ್, ನನ್ನ ಹಸ್ಬೆಂಡ್ ಕೇಸ್ಗೆ ಸಂಬಂಧಪಟ್ಟಿರೋ ಕೆಲವು ಎವಿಡೆನ್ಸ್ ತಂದಿದ್ದೀನಿ, ತಗೊಳ್ಳಿ. ಟ್ಯಾಕ್ಸ್ ಆಫೀಸ್ ಹತ್ರ ಇರೋ CCTV ಫುಟೇಜ್. ಯಾರು ಬೇಕು ಮೇಡಮ್? SI ಅವ್ರ ಹತ್ರ ಮಾತಾಡ್ಬೇಕು. ಸರ್ ಬೇರೆ ಕೆಲಸದಲ್ಲಿದ್ದಾರೆ, ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸರ್, ಅಲ್ಲಿ ನೋಡಿ, ಅದರಲ್ಲಿ 3ನೇ ವ್ಯಕ್ತಿ ಇದ್ದಾರೆ. ಸೇಮ್ ನನ್ನ ಹಸ್ಬೆಂಡ್ ಹಾಕಿರೋ ಡ್ರೆಸ್ ಥರನೇ ಹಾಕಿದ್ದಾನೆ. ಅವನೇ ಕಾರ್ ತಗೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿದ್ದಾನೆ. ನೀವು ಗ್ರೇಟ್ ಮೇಡಮ್, ನಿಜವಾಗ್ಲೂ ನೀವು ತುಂಬ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮ ಹಸ್ಬೆಂಡ್ ನಿರ್ದೋಷಿ ಅಂತ ಗೊತ್ತಾದ ಮೇಲೆ ಕೂಡ ಅಪರಾಧಿನ ಹಿಡಿಯೋದಕ್ಕೆ ನೀವು ತುಂಬ ಟ್ರೈ ಮಾಡ್ತಿದ್ದೀರಾ. ನಿಜವಾಗ್ಲೂ ಇದು ಮೆಚ್ಚಬೇಕಾದ ವಿಷಯ ಮೇಡಮ್. ಮೇಡಮ್, ಇವ್ರ ಫೇಸ್ಗೆ ಮಾಸ್ಕ್ ಇರೋದ್ರಿಂದ ಯಾರು ಅನ್ನೋದನ್ನ ಸರಿಯಾಗಿ ಗೆಸ್ ಮಾಡೋದಕ್ಕಾಗ್ತಿಲ್ಲ. ಸರ್, ಈ ಫುಟೇಜ್ ಹಳೆ ಕೇಸಲ್ಲಿರೋರ್ಗೆ ಮ್ಯಾಚ್ ಆಗುತ್ತೇನೋ ಅಂತ ಒಂದ್ಸಲ ಚೆಕ್ ಮಾಡಿ. ಸರಿ ಮೇಡಮ್. ಕಾನ್ಸ್ಟೇಬಲ್ ಸರ್, ಆ ಕ್ರಿಮಿನಲ್ ಫೈಲ್ಸ್ ತಗೊಂಡ್ ಬಾ. ಯಾರಿಗೂ ಮ್ಯಾಚ್ ಆಗ್ತಿಲ್ಲ ಮೇಡಮ್. ಇವ್ರ ಫೇಸ್ ಮಾಸ್ಕ್ ಇಲ್ದೇ ಇದ್ರೆ ಹೇಗಿರತ್ತೆ ಅಂತ ನೋಡಕ್ಕೆ ನಿಮ್ ಸ್ಕೆಚ್ ಟೀಮ್ ಇಂದ ಏನಾದ್ರೂ ಆಗುತ್ತಾ? ಆ ಥರ ಏನಾಗಲ್ಲ ಮೇಡಮ್. ಹೋಲಿಕೆ ಹೇಳಿದ್ರೆ ಸ್ಕೆಚ್ ಮಾಡಿ ಗೆಸ್ ಮಾಡಬಹುದು, ಆದ್ರೆ ಇವರು ಫೇಸ್ ಕಾಣದ ಹಾಗೆ ಮಾಸ್ಕ್ ಹಾಕೊಂಡಿದ್ದಾರೆ ಮೇಡಮ್. ಹೇಳೋದು ಸ್ವಲ್ಪ ಕಷ್ಟನೇ ಮೇಡಮ್, ಆದ್ರೆ ಒಂದ್ಸಲ ಟ್ರೈ ಮಾಡ್ತೀನಿ. ನೀವು ಈ ಫುಟೇಜನ್ನ ನನಗೆ ಕಳಿಸ್ಕೊಡಿ. ಥ್ಯಾಂಕ್ ಯು ಸರ್. ಕಳಿಸಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಬರ್ತೀನಿ. ಓಕೆ ಮೇಡಮ್. ಏನು ಮೇಡಮ್ ಫೋನ್ ಮಾಡ್ತಾ ಇದ್ದಾರಲ್ಲ? ಹಲೋ ಮೇಡಮ್, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಏನಾಯ್ತು ಮೇಡಮ್? ಅಷ್ಟಕ್ಕೂ ನಾನು ಏನ್ ಮಾಡಿದೆ ಇವಾಗ? CC ಕ್ಯಾಮ್ರಾ ವೈರ್ ಕಟ್ ಮಾಡು ಅಂದ್ರೆ ನೀವೇನ್ ಮಾಡಿದೀರಾ? ನೀವ್ ಹೇಳ್ದಾಗೆ ಮಾಡಿದ್ದೀನಲ್ಲ ಮೇಡಮ್. ಹೌದಾ? ಹಾಗಾದ್ರೆ CC ಫುಟೇಜ್ ಅಲ್ಲಿ ನೀವ್ ಯಾಕಿದ್ದೀರಾ? ಏನ್ ಮೇಡಮ್ ನೀವ್ ಹೇಳ್ತಿರೋದು? ನಾನ್ ನಿಮ್ಗೆ ಮೊದ್ಲಿಂದಾನು ಹೇಳ್ತಾನೆ ಇದ್ದೀನಿ, ಆ ಶ್ಯಾಮ ತುಂಬಾ ಬುದ್ಧಿವಂತೆ. ನಾವ್ ಚಿಕ್ಕ ಕ್ಲೂ ಬಿಟ್ರು ಕೂಡ ಅದ್ರಿಂದ ನಮ್ಮನ್ನ ಹಿಡಿತಾಳೆ ಅಂತ. ಆದ್ರೆ ನೀವೇನ್ ಮಾಡಿದ್ರಿ? ನೀವ್ ಹೇಳಿದ್ನೇ ಅಲ್ವಾ ಮೇಡಮ್ ನಾನು ಮಾಡಿದ್ದು? ಹೌದು, ನಾನ್ ಹೇಳಿದ್ದನ್ನೇ ಮಾಡಿದ್ರಿ. ಆದ್ರೆ ವೈರ್ ಕಟ್ ಮಾಡೋ ಮೊದ್ಲು ಕ್ಯಾಮ್ರಾಲಿ ನೀವ್ ಕಾಣಿಸ್ಕೋಬಾರ್ದು ಅಂತ ಗೊತ್ತಿಲ್ವಾ? ಅಷ್ಟೇ ಅಲ್ಲ, ಅಲ್ಲಿರೋ CC ಕ್ಯಾಮ್ರಾ ಸಂಬಂಧಪಟ್ಟಿರೋ ಎಲ್ಲ ವೈರ್ ಕಟ್ ಮಾಡು ಅಂದ್ರೆ ಒಂದೇ ವೈರ್ ಕಟ್ ಮಾಡಿದ್ದೀರಾ. ಆ ಶ್ಯಾಮ ಇನ್ನೊಂದು ಕ್ಯಾಮ್ರಾ ಫುಟೇಜ್ ಕೂಡ ನೋಡ್ತಿದ್ದಾಳೆ, ಅದ್ರಲ್ಲಿ ನಾನ್ ಕೂಡ ಇದ್ದೀನಿ. ಫೇಸ್ ಕಾಣಿಸ್ದೇ ಇರೋ ಹಾಗೆ ಮಾಸ್ಕ್ ಹಾಕೊಂಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಏನಾಗ್ತಿತ್ತು?
ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಹೇಗ್ ಗೊತ್ತಾಗುತ್ತೆ? ಮಾಸ್ಕ್ ಇದೆಯಲ್ಲ, ಸ್ವಲ್ಪ ಕೂಡ ಫೇಸ್ ಕಾಣಿಸ್ತಿಲ್ಲ. ಹಾಗಲ್ಲ, ಇದಕ್ಕೂ ಮೊದಲು ನೋಡಿರೋ ಜನ ಆದ್ರೆ ಮಾಸ್ಕ್ ಹಾಕೊಂಡ್ರು ಗೊತ್ತಾಗತ್ತಲ್ವಾ, ಅದಕ್ಕೆ ಕೇಳಿದೆ. ಇಲ್ಲ ಮೇಡಮ್, ನಾನು ಎಲ್ಲೂ ನೋಡಿಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ನೋಡಿರೋ ಹಾಗಿದೆ. ಇಲ್ಲ ಕಣ್ರಿ, ನಾನು ಎಲ್ಲೂ ನೋಡಿಲ್ಲ. ನಾನು ಈ ಸಿಟಿಗೆ ಹೊಸಬ್ಳು, ಇವತ್ತೇ ಬಂದಿರೋದು. ಓ ಹೌದಾ, ಸರಿ. ಶ್ಯಾಮ ಈ ಕೇಸ್ ಬಿಡೋ ಹಾಗೆ ಕಾಣ್ತಾ ಇಲ್ಲ. ನೀನ್ ಯಾವ ಥರ ಇನ್ವೆಸ್ಟಿಗೇಷನ್ ಮಾಡಿದ್ರೂ ಯಾವ ಪ್ರಯೋಜನ ಆಗಲ್ಲ ಶ್ಯಾಮ. ಒಂದು ಚಿಕ್ಕ ಕ್ಲೂ ಕೂಡ ಸಿಗಲ್ಲ ಬಿಡು. ನೀನ್ ಕೊಡೋ ಏಟಿಗೆ ಎದುರೇಟ್ ಕೊಟ್ಟು ಆಧಾರಗಳನ್ನ ಮಾಯ ಮಾಡ್ತೀನಿ. ನೀನ್ ಎಷ್ಟೇ ಪ್ರಯತ್ನ ಪಟ್ರೂ ಈ ಆಕ್ಸಿಡೆಂಟ್ ಮಾಡ್ದವ್ರನ್ನ ಹಿಡಿಯಕ್ ಆಗಲ್ಲ. ಏನಂದ್ರೆ ಶ್ಯಾಮ, ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಏನಾದ್ರೂ ಕ್ಲೂ ಸಿಕ್ತಾ? ಆಕ್ಸಿಡೆಂಟ್ ಮಾಡಿದವರು ಯಾರು ಅನ್ನೋದು ಚಿಕ್ಕ ಕ್ಲೂ ಕೂಡ ಬಿಟ್ಟಿಲ್ಲ. ಸಿಸಿ ಫುಟೇಜ್ ನೋಡಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗಿದ್ದೆ. ಸಿಸಿ ಕ್ಯಾಮ್ರಾ ವೈರ್ ಕಟ್ ಮಾಡೋ ಮೊದಲು ರೆಕಾರ್ಡ್ ಆಗಿರೋ ಫುಟೇಜ್ ನೋಡಿದ್ರೆ ಇಬ್ರು ವ್ಯಕ್ತಿಗಳು ಅನುಮಾನ ಬರೋ ಹಾಗಿದ್ರು. ಆದ್ರೆ ಅವರು ಮಾಸ್ಕ್ ಹಾಕೊಂಡಿದ್ರು. ಗುರುತು ಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಬೇರೆ ಕ್ಯಾಮ್ರಾ ಒಂದ್ಸಲ ಟ್ರೈ ಮಾಡ್ಬೇಕಿತ್ತು. ಅದನ್ನೂ ಮಾಡ್ದೆ ರೀ ನಾನು. ಅವ್ರಿಬ್ರೇ ಅಲ್ಲ, ನಿಜವಾದ ವ್ಯಕ್ತಿ ಬೇರೆ ಇದ್ದಾರೆ ಅಂತ ಕನ್ಫರ್ಮ್ ಆಯ್ತು. ಬೇರೆ ವ್ಯಕ್ತಿನ? ಹೌದು ರೀ. ಅವರಿಬ್ರನ್ನ ಹೇಗ್ ಹಿಡಿಯೋದು ಅಂತ ಯೋಚನೆ ಮಾಡಿ ಅಲ್ಲಿ ಎದುರುಗಿರೋ ಒಂದು ಸಿಸಿ ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡಿದಾಗ ನಿಜವಾದ ವ್ಯಕ್ತಿ ಕಾಣಿಸಿದ್ರು. ಅವ್ರು ಇದನ್ನೆಲ್ಲ ತುಂಬಾ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ತುಂಬಾ ದಿನದಿಂದ ನಿಮ್ಮನ್ನ ಫಾಲೋ ಮಾಡಿ, ನೀವಿಡೋ ಪ್ರತಿ ಹೆಜ್ಜೆಯಲ್ಲೂ ನೋಡಿ, ನೀವ್ ಅವತ್ತು ಹಾಕೊಂಡಿದ್ದ ಡ್ರೆಸ್ ಹಾಗೇನೆ ಅವರು ಹಾಕೊಂಡು ಆ ಇಬ್ರು ವ್ಯಕ್ತಿಗಳ ಹತ್ರ ಬಂದು ಅವ್ರ ಹತ್ರನೇ ನಿಮ್ ಕಾರ್ ಕೀ ತಗೊಂಡು ನಿಮ್ ಕಾರ್ನ ಅಲ್ಲಿಂದ ತಗೊಂಡು ಹೋಗಿರ್ಬೇಕು. ಅವ್ರು ಯಾರು ಅಂತ ತಿಳ್ಕೊಳ್ಳೋ ಚಾನ್ಸ್ ಸಿಗ್ಲಿಲ್ವಾ? ಚಿಕ್ಕ ಚಾನ್ಸ್ ಕೂಡ ಇಲ್ಲ ರೀ. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಕಾರ್ ತಗೊಳ್ಳುವಾಗ ಆ ವ್ಯಕ್ತಿ ಕೈಗೆ ಗ್ಲೌಸ್ ಕೂಡ ಹಾಕಿದ್ದಾರೆ. ಫಿಂಗರ್ ಪ್ರಿಂಟ್ಸ್ ಕೂಡ ಸಿಗ್ಬಾರ್ದು ಅಂತ ಕ್ಲಿಯರ್ ಆಗಿ ಅವರು ಪ್ಲಾನ್ ಮಾಡಿದ್ದಾರೆ. ಹೀಗಾದ್ರೆ ಏನ್ ಮಾಡೋದು ಶ್ಯಾಮ? ಅದಕ್ಕೆ ರೀ ನಾನ್ ತಕ್ಷಣ ಸಿಸಿ ಫುಟೇಜ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲೂ ಕೂಡ ಯಾವ ಕ್ಲೂನು ಸಿಗ್ಲಿಲ್ವಾ? ಇಲ್ಲ ರೀ. SIಗೆ ಫೋಟೋ ತೋರಿಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಇದಕ್ಕೂ ಮುಂಚೆ ಅವ್ರ ಹತ್ರ ಇರೋ ಅಕ್ಯೂಸ್ಡ್ಗೆ ಈ ಫೋಟೋ ಏನಾದ್ರೂ ಮ್ಯಾಚ್ ಆಗತ್ತಾ ಅಂತ ನೋಡಿದ್ರೆ ಮಾಸ್ಕ್ ಇರೋದ್ರಿಂದ ಏನು ಗೊತ್ತಾಗ್ತಿಲ್ಲ. ಅದಕ್ಕೆ ಆ ಫುಟೇಜ್ ಇಟ್ಕೊಂಡು ಅವ್ರ ಸ್ಕೆಚಸ್ ಮಾಡಿಸಿ ಅಂತ SI ಸರ್ಗೆ ಹೇಳ್ಬಂದೆ. ಅವರು ಮಾಡಿಸ್ತೀನಿ ಅಂದಿದ್ದಾರೆ. ಆದ್ರೆ ಅದರಿಂದ ಕ್ಲೂ ಸಿಗತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಬೇರೆ ರೀತಿಯಲ್ಲೂ ಯೋಚನೆ ಮಾಡಬೇಕು. ನಾವು ಏನೋ ಮಿಸ್ ಮಾಡ್ತಿದೀವಿ ಅನಿಸ್ತಿದೆ. ಆದ್ರೂ ಅವ್ರಿಗೆ ಯಾಕೆ ನಮ್ಮ ಮೇಲೆ ಅಷ್ಟು ಸೇಡು? ಇಷ್ಟು ದಿನದಿಂದ ಇನ್ವೆಸ್ಟಿಗೇಷನ್ ಮಾಡಿಸ್ತಿದೀವಿ, ಆದ್ರೆ ಒಂದು ಚಿಕ್ಕ ಆಧಾರ ಕೂಡ ಸಿಗ್ಲಿಲ್ವಲ್ಲ. ಈಗೇನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಡೋಂಟ್ ವರಿ ಶ್ಯಾಮ, ನೀನು ಬೇಜಾರಾಗ್ಬೇಡ. ಹೀಗೆ ಪ್ರಯತ್ನ ಮಾಡೋಣಂತೆ, ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಏನಂದ್ರೆ ಏನೇ ಆದ್ರೂ ನಾವು ಅವ್ರನ್ನ ಹಿಡಿಬೇಕು. ನಮ್ಮ ಕುಟುಂಬಕ್ಕೆ ಯಾವುದೇ ಹಾನಿ ಆಗ್ಬಾರ್ದು ಅಂದ್ರೆ ಅವ್ರು ಯಾರು ಅಂತ ತಿಳ್ಕೋಬೇಕು. ಹಾಗಾದ್ರೇನೆ ನಿಜ ಏನು ಅಂತ ಗೊತ್ತಾಗೋದು. ಅವ್ರು ನಮ್ಮ ಮೇಲೆ ಹಾಗೆ ಪ್ರತೀಕಾರ ಯಾಕೆ ಬೆಳೆಸ್ಕೊಂಡಿದ್ದಾರೆ ಅಂತ ಗೊತ್ತಾಗೋದು.
ಆಗ್ಲೇ ನಾವ್ ಅವ್ರಿಗೆ ಬುದ್ಧಿ ಕಲ್ಸಕ್ಕಾಗೋದು. ಶ್ಯಾಮ, ಖಂಡಿತವಾಗ್ಲೂ ನೀನು ಅವ್ರನ್ನ ಹಿಡಿತೀಯ, ಆ ನಂಬಿಕೆ ನನಗಿದೆ. ನೋಡಿ ಮಕ್ಕಳೇ, ನಿಮಗೆ ಥಿಯರಿ ಕ್ಲಾಸ್ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಕ್ಲಾಸ್ ಕೂಡ ತುಂಬಾನೇ ಮುಖ್ಯ. ಅದಕ್ಕೆ ಮಕ್ಕಳಿಗೆ ಪ್ರಾಕ್ಟಿಕಲ್ಸ್ ಮಾಡಿಸ್ತಾ ಇರ್ತೀವಿ. ಅದೇ ನಿಮಗೆ ಲೈಫಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬೆಳೆಯೋಕೆ ತುಂಬಾನೇ ಉಪಯೋಗ ಆಗತ್ತೆ. ಕಷ್ಟ ಅಂತ ಬಂದಾಗ ಗಟ್ಟಿಯಾಗಿ ನಿಂತ್ಕೊಳ್ಳೋ ಶಕ್ತಿ ನಿಮಗೆ ಬರಬೇಕು ಅಂದರೆ ಈ ಪ್ರಾಕ್ಟಿಕಲ್ಸ್ ಕಲೀಲೇಬೇಕು. ಅದ್ರ ಪಾರ್ಟ್ ಆಗಿ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ನಡೆಯೋ ಪ್ರಾಜೆಕ್ಟ್ ವರ್ಕ್ ಈ ವರ್ಷ ಕೂಡ ಮಾಡ್ತಿದ್ದಾರೆ. ಅದೇನ್ ಪ್ರಾಜೆಕ್ಟ್ ವರ್ಕ್ ಟೀಚರ್? ಹೇಳ್ತೀನಿ ಕೃಷ್ಣ. ಈ ಬೌಲಲ್ಲಿರೋ ಚೀಟಿಲಿ ನಿಮ್ಮ ಎಲ್ಲರ ಹೆಸರು ಬರೆದಿದೆ. ನಿಮ್ಮ ಪ್ರತಿಯೊಬ್ಬರ ಹತ್ರನೂ ಇದರಲ್ಲಿ ಪ್ರತಿ ಸಾರಿ 2 ಚೀಟಿ ತೆಗೆಸ್ತೀನಿ. ಅದರಲ್ಲಿ ಯಾರ್ಯಾರ ಹೆಸರಿರುತ್ತೋ ಅವರು ಈ ಸ್ಯಾಟರ್ಡೆ ಒಬ್ರ ಮನೆಗೆ, ಸಂಡೇ ಮತ್ತೊಬ್ರ ಮನೆಗೆ ಹೋಗ್ಬೇಕಾಗತ್ತೆ. ಅವ್ರು ಮಾಡಿರೋ ಅಡುಗೆನೇ ತಿನ್ಬೇಕು, ಅವ್ರ ಮನೆಯಲ್ಲೇ ಇರಬೇಕು. ನಿಮಗ್ ಬೇಕಾದ ಹಾಗಲ್ದೆ ಅವ್ರ ಮನೆ ಪರಿಸ್ಥಿತಿನ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು, ಅಲ್ಲಿರೋ ಸ್ಥಿತಿಗತಿನ ನೋಡ್ಬೇಕು. ಅದರಿಂದ ನಿಮ್ ಇಂಟೆಲಿಜೆನ್ಸ್ನ ಹೆಚ್ಚು ಮಾಡ್ಕೋಬೇಕು. ಹಾಗ್ ಮಾಡಿದ್ರೆ ಲೈಫಲ್ಲಿ ನಿಜವಾಗ್ಲೂ ಯೂಸ್ ಆಗತ್ತಾ ಟೀಚರ್? ಖಂಡಿತವಾಗ್ಲೂ ಇದೆ. ನೀವು ದೊಡ್ಡವರಾದ್ಮೇಲೆ ಬೇರೆ ಬೇರೆ ಕಡೆ ಜಾಬ್ ಮಾಡೋ ಅಗತ್ಯ ಇರತ್ತೆ. ನಿಮಗ್ ಗೊತ್ತಿಲ್ದಿರೋ ಜಾಗಕ್ಕೆ ಹೋಗ್ಬೇಕಾಗತ್ತೆ, ಬಿಸ್ನೆಸ್ ಮಾಡಬೇಕಾದ ಅಗತ್ಯ ಇರತ್ತೆ. ಆಗ ಅಲ್ಲಿರೋ ಪರಿಸ್ಥಿತಿನ ಗಮನಿಸ್ತಾ ನಿಮಗೆ ಬರೋ ಕಷ್ಟ ಎಲ್ಲ ಎದುರಿಸಿ ಮುಂದೆ ಹೋಗ್ಬೇಕು ಅಂದ್ರೆ ನಿಮಗೆ ಎಲ್ಲ ಕಡೆ ಅಡ್ಜಸ್ಟ್ ಆಗೋ ಅಭ್ಯಾಸ ಇರಬೇಕು. ಆಗ್ಲೇ ನೀವು ಅನ್ಕೊಂಡ್ ಜಾಗಕ್ಕೆ ತಲುಪಬಹುದು. ಅದಕ್ಕೆ ಈ ಪ್ರಾಜೆಕ್ಟ್ನ ಎಲ್ಲರೂ ನಿಯತ್ತಾಗಿ ಮಾಡಬೇಕು. ಹಾಗೆ ಮಾಡಿದವ್ರಿಗೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ತುಂಬ ದೊಡ್ಡ ಪೊಸಿಷನ್ ಸಿಗತ್ತೆ. ನಿಮ್ಮ ಕ್ಲಾಸಲ್ಲಿ ತುಂಬ ಇಂಟೆಲಿಜೆಂಟ್ ಪರ್ಸನ್ ಅಂದರೆ ಕೃಷ್ಣ. ಅದಕ್ಕೆ ಈ ಚೀಟಿನ ಕೃಷ್ಣನ ಹತ್ರನೇ ತೆಗ್ಸೋಣ. ಯಾವಾಗಲೂ ಅವನೇ ಫಸ್ಟ್ ರ್ಯಾಂಕ್ ಬರ್ತಾನಲ್ಲ. ಕೃಷ್ಣ, ನೀನ್ ಬಾ. ಇದರಿಂದ 2 ಚೀಟಿ ತೆಗಿ. ಓಕೆ ಟೀಚರ್. ಆಯಾನ್, ಧನುಷ್, ನೀವಿಬ್ರು ಒಬ್ರು ಮನೆಗೊಬ್ರು ಹೋಗಿ. ಓಕೆ? ಸರಿ ಟೀಚರ್. ಇನ್ನೂ 2 ಚೀಟಿ ತೆಗಿ. ಯಾರ ಹೆಸರು ಬರುತ್ತೆ ನೋಡೋಣ. ಅರ್ಜುನ್, ರಾಜು. ನನ್ನ ಹೆಸರು ಕೃಷ್ಣಂಗೆ ಮಾತ್ರ ಸಿಗಬಾರ್ದು, ಬೇರೆ ಯಾರಿಗೆ ಬಂದರೂ ಪರವಾಗಿಲ್ಲ. ಇನ್ನೂ 2 ಚೀಟಿ ತೆಗಿ. ಕೃಷ್ಣ, ಈ ಚೀಟಿಲಿ ನನ್ನ ಹೆಸರು ವಿಹಾರಿ ಹೆಸರು ಬರೋ ಹಾಗೆ ಮಾಡು. ಕೃಷ್ಣ, ಶಿಟ್. ವಿಹಾರಿ. ವಿಹಾರಿ, ನಾಳೆ ನೀನು ಕೃಷ್ಣನ್ ಮನೆಗೆ ಹೋಗ್ಬೇಕು. ಅಲ್ಲೇ ದಿನ ಪೂರ್ತಿ ಸ್ಪೆಂಡ್ ಮಾಡಬೇಕು. ಆಯ್ತು ಟೀಚರ್. ಕೃಷ್ಣ, ನೀನು ಹೋಗಿ ಕೂತ್ಕೋ. ಮಕ್ಕಳೇ, ಈ ಪ್ರಾಕ್ಟಿಕಲಲ್ಲಿ ನಿಮಗೆ ಮಾರ್ಕ್ಸ್ ಕೂಡ ಇರುತ್ತೆ. ಎಲ್ಲರೂ ಚೆನ್ನಾಗಿ ಮಾಡಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಟೀಚರ್. ವಿಹಾರಿ, ನೀನು ನಮ್ಮ ಮನೆಗೆ ಬರಬೇಕಂತ ಆ ಕೃಷ್ಣನ ಹತ್ರ ಬೇಡ್ಕೊಂಡಿದ್ದೆ. ನಾನೇನು ಕೇಳಿದ್ರು ಕೃಷ್ಣ ಕೊಡ್ತಾನೆ. ಅದಕ್ಕೆ ನೀನು ನಮ್ಮ ಮನೆಗೆ ಬರೋ ಹಾಗೆ ಮಾಡಿದ್ದಾನೆ. ಈಗ ನನಗೆ ತುಂಬ ಖುಷಿ ಆಗ್ತಿದೆ. ಛೇ, ವಿಹಾರಿ, ಏನು? ನಾಳೆ ನೀನು ನನ್ನ ಮನೆಗೆ ಬರ್ತೀಯಲ್ವಾ? ಈ ವಿಷಯ ಮನೆಗೆ ಹೋದ ತಕ್ಷಣ ನಮ್ಮ ಮಮ್ಮಿಗೆ ಹೇಳ್ತೀನಿ. ಡ್ಯಾಡಿ. ಶ್ಯಾಮ, ಮಕ್ಕಳು ಬರ್ತಿದ್ದಾರೆ. ಕೃಷ್ಣ, ವಿಹಾರಿ, ಏಯ್, ಇಲ್ಬಾ. ಶ್ಯಾಮಮ್ಮ. ಕೃಷ್ಣ, ಕ್ಲಾಸ್ ಹೇಗ್ ನಡೀತಿದೆ?
ನಿಂಗೆ ಅರ್ಥ ಆಗ್ತಿದ್ಯಾ? ಓ ತುಂಬಾ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಿದ್ದಾರೆ.